ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಚಾರ್ಯ ವ್ಲಾಗ್ಸ್. ಈ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಲಾಸ್ಟ್ ಸ್ಯಾಟರ್ಡೆ ಅಂಡ್ ಸಂಡೇ ದಿನ ಹೇಗೋಯ್ತು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ನೋಡ್ಕೊಂಡು ಬನ್ನಿ. ಹಾಗೇನೆ ಇದ್ರ ಹಿಂದೆ ಅಂದ್ರೆ ಲಾಸ್ಟ್ ಸ್ಯಾಟರ್ಡೆ ಬಂದು ನಾವು ಟ್ರಿಪ್ ಹೋಗಿದ್ವಿ, ಚಿಕ್ಕಮಂಗ್ಳೂರು ಟ್ರಿಪ್. ಆ ವಿಡಿಯೋನು ಕೂಡ ನಿಮ್ ಜೊತೆ ಶೇರ್ ಮಾಡಿದೀನಿ. ಅದನ್ನ ಕೂಡ ನೋಡ್ಲಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಹಾಗೇನೆ ಫಸ್ಟ್ ಟೈಮ್ ಯಾರು ನನ್ನ ಚಾನೆಲ್ ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಇದು ಬಂದು ಸ್ಯಾಟರ್ಡೆ ವ್ಲಾಗು. ಸ್ಯಾಟರ್ಡೆ ನನ್ನ ಹಸ್ಬೆಂಡು ಫಿಶ್ಶು ತೊಗೊಂಡು ಬಂದಿದ್ರು. ಇದು ಬಂದು ಬಾಂಗ್ಡೆ ಫಿಶ್ಶು ಆ್ಯಂಡ್ ಇನ್ನೊಂದು ಬಂದು ಪುಡಿ ಮೀನು ಅಂತ ಕರಿತೀವಿ ನಾವು, ಅಂದರೆ ಮಿಕ್ಸಡ್ ಇರುತ್ತೆ. ಇದು ಅಂದರೆ ಚಿಕ್ಕದಿತ್ತು, ಏನು ಅಂತ ದೊಡ್ಡ ಮೀನೇನಲ್ಲ. ಬಟ್ ಇದು ಸಾರು ಮಾಡಿದರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಅಂದರೆ ಎಲ್ಲ ಮೀನು ಮಿಕ್ಸ್ ಆಗಿರುತ್ತಲ್ಲ, ಹಾಗಾಗಿ ಟೇಸ್ಟ್ ಆಗಿರುತ್ತೆ. ಸೊ ಇದೇನಿಲ್ಲ, ಸಿಂಪಲ್ ಆಗಿ ಇದರಲ್ಲಿ ರೆಸಿಪಿ ಏನು ನಾನು ತೋರಿಸಿಲ್ಲ, ಜಸ್ಟ್ ಹೇಗೆ ಮಾಡಿದ್ದೀನಿ ಅನ್ನೋದಷ್ಟೇ. ಮುಳ್ಳು ಮಸ್ತ್ ನೆಟ್ಟು ಯೂಶ್ವಲಿ ನಾವು ಖಾರನ ಗ್ರೈಂಡರಲ್ಲೇ ಕಡಿತೀವಿ, ಬಟ್ ಇದು ಬೇಗ ಆಗಲಿ ಅಂಥೇಳಿ ನಾನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ನಾವು ಫಿಶ್ ಕರಿಗೆ ಯಾವಾಗಲೂ ಮಣ್ಣಿನ ಪಾತ್ರೆನೇ ಯೂಸ್ ಮಾಡೋದು. ಸೊ ಹಾಗಾಗಿ ಮಣ್ಣಿನ ಪಾತ್ರೆನೇ ಇಟ್ಟು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಜೊತೆಗೆ ಹಸಿಮೆಣಸು, ಶುಂಠಿ, ನೀರುಳ್ಳಿ ಹಾಕಿ ಫ್ರೈ ಮಾಡಿ, ಮತ್ತು ನಾನೇನು ಕಡ್ದಿಟ್ಟಿದ್ದೆ ಮಸಾಲೆ ಅದನ್ನು ಹಾಕ್ಕೊಂಡು ಅದನ್ನೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆನಲ್ಲೇ, ಅದಾದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸಿ ಅದಕ್ಕೆ ಫಿಶನ್ನು ಆ್ಯಡ್ ಮಾಡಿಕೊಂಡೆ. ಸೊ ಅದೇ ಥರ ಈ ಪುಡಿ ಮೀನಿತ್ತು, ಅದನ್ನು ಕೂಡ ಹಾಗೆ ಮಾಡಿಕೊಂಡೆ. ಈ ಪುಡಿ ಮೀನಿದೆಯಲ್ಲ, ಅದು ಮಳೆಗಾಲದಲ್ಲೇ ಜಾಸ್ತಿ ಸಿಗುವಂಥದ್ದು, ಒಂಥರ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಎರಡೂ ಕೂಡ ಸಾಂಬಾರಾಯಿತು. ಇದಾದಮೇಲೆ ಚೆನ್ನಾಗಿ ಊಟ ಮಾಡಿಕೊಂಡು ಸೊ ಇವತ್ತೊಂದು ಮೂವಿಗೆ ಹೋಗೋಣ ಅಂಥೇಳಿ ಹೊರಟಿದ್ದೀವಿ. ಸೊ ಈ ನಮ್ಮ ಪಡುಬಿದ್ರಲ್ಲೇ ಇರುವಂಥ ಭಾರತ್ ಸಿನಿಮಾಸ್ಗೆ ಹೋಗಿದ್ವಿ. ಇದು ಬಂದು ತುಳು ಮೂವಿ, ಧರ್ಮದೈವ ಅಂತ. ಇದೇನಾ ಒಳಗೆ ಬರ್ತೀನಿ, ಓ ಪಿಕ್ಚರ್ ಯಾವ ಪಿಕ್ಚರ್? ಧರ್ಮದೇವರ ಪಿಕ್ಚರ್ ಗೊತ್ತುಂಟೆ ಅದಕ್ಕೆ. ಇದೇ ಮೂವಿಗೆ ನಾವು ಬಂದಿದ್ದು, ಧರ್ಮದೈವ ಅಂತ ಹೇಳಿ. ಈ ಮೂವಿಗೆ ನಾನು ಮತ್ತು ನನ್ನ ಕೋ ಸಿಸ್ಟರ್ ಹಾಗೇನೆ ಅವಳ ಮಗ ಸಮ್ಮಿತ್ ಬಂದಿದ್ದ. ಒಟ್ಟು ನಾವು 3 ಜನ ಹೋಗಿದ್ವಿ. ಸೊ ತುಂಬಾ ಜನ ಇದ್ದರು ಇವತ್ತು ಮೂವಿನಲ್ಲಿ. ಆ್ಯಕ್ಚುಲಿ ಟೈಮ್ ಇದ್ದಿದ್ದು 3:30ಗೆ ಇದ್ದಿದ್ದು ಶೋ ಸ್ಟಾರ್ಟು, ಬಟ್ ನಾವು 3 o'clockಗೆ ಬಂದಿದ್ವಿ ಥಿಯೇಟರ್ಗೆ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿದ್ವಿ ಕೂತ್ಕೊಂಡು. ಸೊ ಅದೇ ಸಮ್ಮಿತ್ ಹತ್ರ ಮಾತಾಡಿಸ್ತಾ ಇದ್ದೆ, ಯಾವ ಮೂವಿಗೆ ಬಂದಿದ್ದು ಏನು ಅಂತ ಹೇಳಿ. ನೀವು ಸುಮ್ಮನೆ ಇರಬೇಕು, ಆಟ ಮಾಡ್ಬಾರ್ದು ಅಂತ ಹೇಳ್ತಾ ಇದ್ದೆ. ಸಮಿತಾ, ಎಲ್ಲಿಗೆ ಬಂದಿದ್ದು ನೀನು? ಯಾವ ಪಿಕ್ಚರಿಗೆ ಹೇಳು? ಯಾವ ಫಿಲ್ಮಿಗೆ ಬಂದ? ನೋಡ್ತೀಯಾ ನೀನು? ನೋಡ್ತೀಯಾ? ಅಲ್ಲಿ ಅರ್ಥ ಆಗಿಲ್ಲ ನಿಮಗೆ? ಹೋಗ್ಲಿಕ್ಕಿಲ್ಲ, ಗೊತ್ತಾಯ್ತಲ್ಲ. ಆದರೆ ಅಲ್ಲಿಂದೆಲ್ಲ ಕಳಿಸ್ತಾರೆ. ಇಲ್ಲ ಅರ್ಥ ಆಗ್ತದೆ ನಿಮಗೆ? 3:30 ಆಗಲಿಲ್ಲ, 3:30 ಆಗ್ತಾ ಬಂತು. ಚಮ್ಮಿತ್ತು ಕೂಗ್ಲಿಕ್ಕಿಲ್ಲ ನೋಡು, ನಿಮಗೆ ಕೂಗ್ಲಿಕ್ಕಿಲ್ಲ ನೀನು, ಆಯಿತಾ? ಹೋಗ್ಬೋದಂತೆ. ಎಸ್, ಮೂವಿ ಮುಗೀತು. ಮೂವಿ ನೋಡಿಕೊಂಡು ಬಂದ್ವಿ. ಚೆನ್ನಾಗಿತ್ತು ಮೂವಿ. ಇದಾದಮೇಲೆ ನೆಕ್ಸ್ಟ್ ಡೇ ಬಂದು ಸಂಡೇ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಚಾರ್ಯ ವ್ಲಾಗ್ಸ್. ಇವತ್ತು ಒಂದು ಸೀಮಂತದ ಫಂಕ್ಷನ್ ಇದೆ, ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಫಂಕ್ಷನ್ ಬಂದು ಪೆರಡೂರಲ್ಲಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಏಕೆ
ಒಟ್ರಸ್ ಹೊಡ್ಕೊಂಬಂದು ಚೆನ್ನಾಗಿ ಬರ್ತಿಲ್ಲ. ಒಂಥರ ವಾಮಿಟ್ ಬರೋ ಥರ ಆಗ್ತಾಯಿತ್ತು, ಅದಕ್ಕೋಸ್ಕರ ಸ್ವಲ್ಪ ಸ್ಟಾಪ್ ಮಾಡಿದ್ವಿ. ಇಲ್ಲಿ ಆರೆಂಜ್ ಇತ್ತು ಎದುರುಗಡೆ, ಸೊ ಆರೆಂಜ್ ತಗೊಳ್ಳೋಣ ಅಂತ ಸ್ವಲ್ಪ ಸ್ಟಾಪ್ ಮಾಡಿದ್ವಿ. ನಮ್ಮ ಮನೆಯ ಲಾಟ್ಪೋಡ್ ಸಿಂಗರ್ಸ್. ಹೌದು ಅಷ್ಟು ತಿನ್ನೊಂದಿಲ್ಲನಾ ಎಂಚಂಡು ಹಂಗೆ ಪೂರ ಬಂತ ನೋಡ್ಚಿ. ಬಟ್ಟೆಗೆಲ್ಲ ಬೀಳಿಸ್ಕೊಳ್ಬೇಡ. ಒಳ್ಳೆದುಂಟಾ? ಸಿಹಿ ಉಂಟಾ ಹುಳಿ ಉಂಟಾ? ಸಿಹಿ ಉಂಟು. ಮತ್ತು ನಾವು ಸೀದಾ ಅಲ್ಲಿಂದ ಹೊರಟು ಪೆರಡೂರು ರೀಚ್ ಆದ್ವಿ. ನಾವು ಬಂದಿದ್ದು ಸೀಮಂತ ಕಾರ್ಯಕ್ರಮ ವೀಣಶ್ರೀ ಅವ್ರದ್ದು. ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ಏದನ್ನು ನೋಡದೆ ಎಲ್ಲ ಹುಡುಗ. ನೀವು ಒಂದು ಜೊತೆಗೆಲ್ಲ ಚೆನ್ನಾಗಿ ಕಾಣ್ತಿದ್ದಾರೆ ನೀವು. ಹಿಂದೆ ಅವ್ರದ್ದು ಅವಾಗಲೇ ತೆಗ್ದಿದ್ದೀರಲ್ಲ ಸಾಕು. ರಜೆಗಳು ಬಂದ್ರೆ ಹೋಯ್ ವಿಶ್ ಮಾಡ್ತಾರೆ. ನಾವು ಹೊರಟಿದ್ದು 11:30 11:45 ಹಾಗೆ. ತುಂಬ ಮಳೆ ಇದ್ದ ಕಾರಣ ನಾವು ಬಂದು ರೀಚ್ ಆಗುವಾಗನೇ ತುಂಬ ಲೇಟ್ ಆಗಿತ್ತು. ಅಂದರೆ ನಿಯರ್ ಬೈ 12:30 12:45 ಹಂಗಾಗಿತ್ತು. ಮತ್ತು ನಾವು ಸೀದಾ ಒಂದು 5 ನಿಮಿಷ ಕೂತ್ಕೊಂಡು ಮತ್ತೆ ಸೀದಾ ವಿಶ್ ಮಾಡಲಿಕ್ಕೆ ಹೋದ್ವಿ. ಸೊ ವೀಣಾಶ್ರೀ ಅವರು ತುಂಬಾ ಚೆನ್ನಾಗಿ ಕಾಣ್ತಿದ್ರು ಮಾತ್ರ. ಸೊ ಬಯಕೆಗೆ ಸಾಧಾರಣವಾಗಿ ಶಾರದಾ ಜೆಲ್ಲಿ ಅಂತಾರಲ್ಲ ಅದನ್ನೇ ಹಾಕ್ತೀವಿ. ಸೊ ಇವ್ರು ಕೂಡ ಶಾರದಾ ಜೆಲ್ಲಿ ಹಾಕೊಂಡಿದ್ರು, ತುಂಬಾ ಚೆನ್ನಾಗಿ ಕಾಣ್ತಾರೆ. ನನ್ನ ಎಂತ ಇವತ್ತು ಫಂಕ್ಷನು? ಇವತ್ತೇನು ಫಂಕ್ಷನು? ಹಾಂ ಸೀಮಂತನಾ? ಯಾರ್ದು? ಹೌದಾ, ಕರೆಕ್ಟ್. ಯಾಕೆ ಕಾಯ್ತಾ ಇದೆಯಾ? ಯಾಕೆ ವೆಯ್ಟ್ ಮಾಡ್ತಾ ಇದೆಯಾ? ಯಾವುದಕ್ಕೆ? ಊಟಕ್ಕೆ? ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ಅನ್ನದ ಜೊತೆಗೆ ನಾವಿದಕ್ಕೆ ಕೊದ್ದೆಲ್ಲ ಅಂತ ಹೇಳ್ತೀವಿ. ಸೊ ನೀವು ಹುಳಿ ಅಂತ ಏನು ಕರಿತೀರಾ, ಅದಂತೂ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಒಳ್ಳೆ ರೀತಿಯಲ್ಲಿ ಊಟ ಆಯಿತು ನಮ್ಮದು. ಈಗ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ನಮಗೆ ಊಟ ಚೆನ್ನಾಗಿತ್ತಾನೆ. ಗುಲಾಬ್ ಜಾಮೂನು ಅಂತ ಫಂಕ್ಷನ್ ಮುಗಿಸಿ ನಾವೀಗ ಇಲ್ಲೇ ಪೆರಡೂರಲ್ಲಿರೋ ಅನಂತ ಪದ್ಮನಾಭ ಟೆಂಪಲ್ಗೆ ಹೋಗ್ತಾ ಇದ್ದೀವಿ.
ಕಾಣ್ತಾ ಇಲ್ಲ. ಹೌದು, ಎಷ್ಟು ನೋಡಿದ್ರು ಕೂಡ ಕಾಣಿಸಲ್ಲ. ಒರೆಸಿದ್ರೆ ಕೂಡ ಕಾಣಿಸಲ್ಲ. ಅಲ್ಲಿ ತುಂಬ ಭತ್ತ ಉಂಟು, ಮತ್ತೆ ಜಾಸ್ತಿ ಆಗ್ತಾ ಕೂಡ ಉಂಟು. ಹೇಗೆ ಮಾಡುದು? ಅವನು ತಿಂತ ಇದ್ದೇನೆ ಏನ ನೋಡಿ. ನಾಳೆ ದೀಸಿಗೆ ರಜೆ ಆಗ್ಬೇಕು. ದೀಸಿ ನಾಳೆ ರಜೆ ಕೊಡಿ ಹೇಳು. ದೀಸಿಗೆ ರಜೆ ಕೊಡಿ ಮ್ಯಾಮ್. ದೀಸಿಗೆ ರಜೆ ಕೊಡೋದಲ್ಲ, ನಿಮಗೆ ಕೊಡ್ಲಿಕ್ಕೆ ಹೇಳು. ದೀಸಿಗೆ ರಜೆ ಅಲ್ಲ, ದೀಸಿ ಹೊರಗಿದ್ವಿ, ನಿಮಗೆ ರಜೆ ಕೇಳಬೇಕು. ನಮಗೆ ಮಳೆಗೆ ರಜೆ ಕೊಡಿ ನಾಳೆ ಅಂತ ಕೇಳ್ಬೇಕು. ಹೌದು, ಇವತ್ತು ಗಾಡಿ ಅಲ್ಲ. ನಾವು ಬೈಕಲ್ಲಿ ಬಂದ್ರೆ ಹೇಗಾಗ್ತಾ ಇತ್ತ ನೋಡಿ. ಎಷ್ಟು ಭತ್ತ ಉಂಟಂತ ನೋಡಿದ್ರಾ? ಹೇಗೆ ಮೇಲೆ ಬಂತಂತ ನೋಡಿ. ಇಲ್ಲಿಂದ ಶುರು ಆಗ್ತದೆ ಬರ್ಲಿಕ್ಕೆ. ಅಲ್ಲಿಂದ ಭತ್ತ ಉಂಟು. ಈಗ ಕೂಡ ತಗೊಳ್ಳಿ, ಇಲ್ಲಿ ನೋಡಿ, ನಾನು ಹೇಳ್ತೀನಿ, ಇಲ್ಲಿ ನೋಡಿ. ಹಾಗಂತೂ ಮಳೆ ನಾಳೆಯಿಂದ ಹಾಗೆ ಬರ್ಬೇಕು. ಹಾಗೆ ಸೌಂಟು ಮಳೆ, ಹೀಗೆ ಸೌಂಟು, ರಜೆ ಮಾತ್ರ ಇಲ್ಲ ನಾಳೆ. ಹಾ ಉಂಟು. ಈಗ ನಾವು ನಮ್ಮ ಡೆಸ್ಟಿನೇಷನ್ ಏನಿದೆ ಪಡುಬಿದ್ರೆ ರೀಚ್ ಆದ್ವಿ. ಈ ಪಡುಬಿದ್ರೆ ಮತ್ತು ಕಾರ್ಕಳ ರಸ್ತೆಯಲ್ಲಿ ಒಂದು ಫಾಸ್ಟ್ ಫುಡ್ಡಿದ್ದು ಶಾಪ್ ಇದೆ, ಸಾನುಮನು ಅಂತ. ಸೊ ಅಲ್ಲಿ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ಥರ ತೊಗೊಂಡ್ವಿ, ಲೈಕ್ ಫ್ರೈಡ್ ರೈಸು ಮತ್ತು ಮಕ್ಕಳಿಗೆ ನೂಡಲ್ಸು, ಹಾಗೆಯೇ ಕಬಾಬು, ಚಿಕನ್ ಚಿಲ್ಲಿ, ಇದನ್ನೇ ಸ್ವಲ್ಪ ತಿಂದ್ಕೊಂಡು ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ದಿನ. ಆ್ಯಂಡ್ ಇಲ್ಲಿಗೆ ನಾನು ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಸಿ ಯು. ಬಾಯ್ ಬಾಯ್.